साकेत की मौत के बाद कौन बनेगा लियारी का बादशाह? Ladies and gentlemen. ಪ್ಯಾನ್ ಇಂಡಿಯಾ ಅಲೆಯಿಂದಾಗಿ ಬಾಲಿವುಡ್ ಬೆಚ್ಚಿ ಬಿದ್ದು ವರ್ಷಗಳೇ ಆಗಿವೆ. ಮೊದಲೆಲ್ಲ ದಕ್ಷಿಣ ಭಾರತೀಯ ಚಿತ್ರರಂಗವನ್ನ ಲೇವಡಿ ಮಾಡುತ್ತಿದ್ದ ಹಿಂದಿ ಉದ್ಯಮ ಈ ಪ್ಯಾನ್ ಇಂಡಿಯಾ ಗಾಳಿಯಿಂದ ಚಡಪಡಿಸುತ್ತಿದೆ. ಯಾಕೆಂದರೆ ಬದಲಾದ ಈ ಕಾಲದಲ್ಲಿ ಯಶ್, ಅಲ್ಲು ಅರ್ಜುನ್, ಪ್ರಭಾಸ್, ಜೂನಿಯರ್ NTR ಹೀಗೆ ಸೌತ್ ಇಂಡಿಯಾದ ಅನೇಕ ಸ್ಟಾರ್ಗಳು ಹಿಂದಿ ಮಾರುಕಟ್ಟೆಯನ್ನ ಕಬ್ಜಾ ಮಾಡಿಕೊಳ್ಳುತ್ತಿದ್ದಾರೆ. ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಉತ್ತರ ಭಾರತದಲ್ಲಿ ಸಂಪಾದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಕ್ಷಿಣದ ಈ ಸ್ಟಾರ್ಗಳ ಹಾವಳಿಯನ್ನು ಕಂಡು ಬಾಲಿವುಡ್ ಕಳೆದ ವರ್ಷಾಂತ್ಯದವರೆಗೆ ಅಕ್ಷರಶಃ ತಲೆ ಮೇಲೆ ಕೈ ಹೊತ್ತು ಕುಂತಿತ್ತು. ಹಿಂದಿ ಪ್ರೇಕ್ಷಕರು ಮಾತ್ರವಲ್ಲದೆ ವಿಮರ್ಶಕರು ಕೂಡ ಬಾಲಿವುಡ್ ಕತೆ ಖತಮ್ ಎಂದುಕೊಂಡಿದ್ದರು. ಈ ಸಮಯದಲ್ಲಿ ಲಿಯಾರಿಯ ಬೀದಿಯಿಂದ ಎದ್ದು ಬಂದ ದುರಂದರ್ ಮಲಗಿದ್ದ ಬಾಲಿವುಡ್ನ ಬಡಿದೆಬ್ಬಿಸಿತ್ತು. ಹೊಸ ಹುರುಪು ತುಂಬಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಐತಿಹಾಸಿಕ ದಾಖಲೆಯನ್ನ ಕೂಡ ಬರೆದಿತ್ತು. ಈಗ ದುರಂದರ್ 2 ಸರದಿ. ಹೌದು, ಅಸಂಖ್ಯಾತ ಜನ ಕಾತರದಿಂದ ಕಾಯ್ತಿದ್ದ ಗಳಿಗೆ ಕೊನೆಗೂ ಬಂದಿದೆ. ದುರಂದರ್ 2 ಟ್ರೇಲರ್ ಬಿಡುಗಡೆಯಾಗಿದೆ. ನಿರೀಕ್ಷಿಸಿದಂತೆ ಲಿಯಾರಿಯ ರಕ್ತಸಿಕ್ತ ಅಧ್ಯಾಯದ ಸುಳಿವನ್ನ ಈ ಟ್ರೇಲರ್ ನೀಡಿದೆ. ನಿರೀಕ್ಷೆಯ ಮಟ್ಟವನ್ನ ಕೂಡ ತಲುಪಿರುವ ಟ್ರೇಲರ್ ಸದ್ಯ ಹಲವರಿಗೆ ಹುಚ್ಚಿಡಿಸಿದೆ. ಇದಕ್ಕೆ ಈ ಟ್ರೇಲರ್ ಕೆಳಗಡೆ ಯೂಟ್ಯೂಬ್ನಲ್ಲಿ ಹರಿದು ಬಂದಿರುವ ಜನಾಭಿಪ್ರಾಯವೇ ಸಾಕ್ಷಿ. ಇನ್ನು ದುರಂದರ್ ಕಣ್ತುಂಬಿಕೊಂಡವರಿಗೆ ಆ ಚಿತ್ರದ ಕ್ಲೈಮ್ಯಾಕ್ಸ್ ಇನ್ನೂ ನೆನಪಿರಬಹುದು. ಅಕ್ಷಯ್ ಖನ್ನಾ ಅವರ ಗಾಡಿ ರೋಕ್ ಡೈಲಾಗ್ನ ಯಾರು ಮರೆತಿರಲಾರರು. ಆಸ್ಪತ್ರೆಯ ಸನ್ನಿವೇಶ ಕೂಡ ಅಷ್ಟೇ. ದುರಂದರ್ 2 ಕತೆ ಇಲ್ಲಿಂದನೇ ಶುರುವಾಗಲಿದೆ. ರೆಹಮಾನ್ ಡಕಾಯತ್ ಹತ್ಯೆಯ ನಂತರ ಹಮ್ಜಾ ಅಲಿ ಮಜಾರಿ ಹೇಗೆ ಲಿಯಾರಿಯ ಲೀಡರ್ ಆಗ್ತಾನೆ, ಮೇಜರ್ ಇಕ್ಬಲ್ ಕಥೆಯನ್ನು ಹೇಗೆ ಮುಗಿಸ್ತಾನೆ, ಹಮ್ಜಾಗೆ ಎದುರಾಗುವ ಸವಾಲುಗಳೇನು ಎನ್ನುವುದನ್ನು ಈ ಚಿತ್ರದಲ್ಲಿ ಹೇಳುವ ಪ್ರಯತ್ನ ಮಾಡಿರುವುದು ಸ್ಪಷ್ಟವಾಗಿದೆ. ಇದರ ನಡುವೆ ಹಮ್ಜಾ ಅಲಿ ಮಜಾರಿಯಾಗುವ ಮುನ್ನ ಸಾಮಾನ್ಯ ವ್ಯಕ್ತಿಯಾಗಿದ್ದ ಜಸ್ಕರಿತ್ ಸಿಂಗ್ ರಂಗಿ ಬದುಕಿನಲ್ಲಿ ಏನಾಗಿತ್ತು, ಹಮ್ಜಾ ಆಗಲು ಜಸ್ಕರತ್ ಸಿಂಗ್ ರಂಗಿ ಒಪ್ಪಿಕೊಂಡಿದ್ದೇಕೆ ಮತ್ತು ಹೇಗೆ ಎನ್ನುವ ಪ್ರಶ್ನೆಗೆ ಕೂಡ ಉತ್ತರ ಸಿಗಲಿದೆ. ಅಕ್ಷಯ್ ಖನ್ನಾ ಹೊರತುಪಡಿಸಿದ್ರೆ ಮೊದಲ ಭಾಗದಲ್ಲಿದ್ದ ಬಹುತೇಕರು ದುರಂದರ್ 2ನಲ್ಲಿ ಮುಂದುವರೆದಿದ್ದಾರೆ. ಇನ್ನು ಮೊದಲ ಭಾಗದಲ್ಲಿ ಅಕ್ಷಯ್ ಖನ್ನಾ ಮತ್ತು ರಣವೀರ್ ಸಿಂಗ್ ಪಾತ್ರದ ಸುತ್ತ ಚಿತ್ರದ ಕತೆ ಸುತ್ತುತ್ತಿತ್ತು. ಈ ಬಾರಿ ಅರ್ಜುನ್ ರಾಂಪಾಲ್ ಅವರ ಪಾತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈ ವಿಚಾರವನ್ನು ಕೂಡ ಟ್ರೇಲರ್ ಸ್ಪಷ್ಟಪಡಿಸಿದೆ. ಅಂದಹಾಗೆ ಈ ಬಾರಿ ದುರಂದರ್ 2 ಬಡೇ ಸಾಬ್ ಎಂಬ ಪಾತ್ರ ಕೂಡ ಇದೆ. ಈ ಪಾತ್ರ ಸುತ್ತ ಈಗಾಗಲೇ ಹಲವರಲ್ಲಿ ಕುತೂಹಲ ಮನೆ ಮಾಡಿದೆ. ಇಮ್ರಾನ್ ಹಶ್ಮಿ, ಸಲ್ಮಾನ್ ಖಾನ್ ಹೀಗೆ ಹಲವರ ಹೆಸರು ಈ ಪಾತ್ರದ ಜೊತೆ ತಳುಕು ಹಾಕಿಕೊಂಡಿದೆ. ಹೀಗಾಗಿ ಟ್ರೇಲರ್ನಲ್ಲಿ ಬಡೇ ಸಾಬ್ ದರ್ಶನವಾಗಬಹುದು ಎಂದು ಹಲವರು ಅಂದುಕೊಂಡಿದ್ದರು. ಆದರೆ ಆ ಬಡೇ ಸಾಬ್ ಯಾರು ಎನ್ನುವುದಕ್ಕೆ ಚಿತ್ರಮಂದಿರದಲ್ಲಿಯೇ ಉತ್ತರ ಸಿಗಲಿ ಎಂದೋ ಏನೋ ಆದಿತ್ಯ ದರ್ 3 ನಿಮಿಷ 25 ಸೆಕೆಂಡ್ ಇರುವ ಟ್ರೇಲರ್ನಲ್ಲಿ ಯಾವ ಸುಳಿವನ್ನು ಕೂಡ ಬಿಟ್ಟುಕೊಟ್ಟಿಲ್ಲ. ಒಟ್ನಲ್ಲಿ ಸದ್ಯ ದುರಂದರ್ 2 ಟ್ರೇಲರ್ ಬಿಡುಗಡೆಯಾಗಿದೆ. ಚಿತ್ರದ ಮೇಲಿನ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಮಾರ್ಚ್ 19ರಂದು ದುರಂದರ್ 2 ಜಾತ್ರೆ ಭಾರತದಲ್ಲಿ ಹೇಗೆ ನಡೆಯುತ್ತೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಇದಕ್ಕೂ ಮುನ್ನ ಮಾರ್ಚ್ 18ರಂದು ಚಿತ್ರತಂಡ ಪ್ರೀಮಿಯರ್ ಪ್ರದರ್ಶನ ಹಮ್ಮಿಕೊಂಡಿದ್ದು ಆಸಕ್ತ ಚಿತ್ರಪ್ರೇಮಿಗಳು ಒಂದು ದಿನ ಮೊದಲೇ ಚಿತ್ರವನ್ನ ನೋಡಬಹುದಾಗಿದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.